ವಿರೋಧಿ ಧೋರಣೆ ನಿಲ್ಲಲೇಬೇಕು. ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಲೇಬೇಕು. ನಿಲ್ಲಲೇಬೇಕು. ರೈತರ ಜನಸಾಮಾನ್ಯ ಬದುಕುವುದಕ್ಕೆ ಬೇಕು. ಬೇಕೇ ಬೇಕು. ಮಾಡಲೇಬೇಕು. ಸರ್ಕಾರ ಶ್ರೀಮಂತ ದೇಶಗಳಿಗೆ ಯುದ್ಧದ ಆಟ, ಮನುಕುಲಕ್ಕೆ ರೈತರಿಗೆ ಪ್ರಾಣ ಸಂಕಟ ಹಂಗಾಗ್ಬಿಟ್ಟಿದೆ. ಈ ಪ್ರಪಂಚದಲ್ಲಿ ವಿಶ್ವ ಸಮಸ್ಯೆ ಇದೆಯಾ ಅಂತೇಳಿ ನಮ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ. ನಿರಂತರವಾಗಿ 15 ದಿನಗಳಿಂದ ನಡೀತಿರುವ ಅಮೇರಿಕ, ಇರಾನ್, ಇಸ್ರೇಲ್ ಯುದ್ಧದಿಂದ ಇಡೀ ಒಂದು ಆರ್ಥಿಕ ಕ್ಷೇತ್ರದ ಜೊತೆಗೆ ರೈತರ ಮೇಲೆ ಯಾವ ರೀತಿ ಪರಿಣಾಮ ಬೀರಿದೆ ಅಂತೇಳಿದ್ರೆ ಅದನ್ನು ಊಹೆ ಮಾಡ್ಕೊಳ್ಳೋಕ್ಕಾಗ್ತಾ ಇಲ್ಲ. ಆ ಕಡೆ ಅಮಾಯಕರ ಪ್ರಾಣ ಹೋಗ್ತಾ ಇದೆ, ಈ ಕಡೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಂತಹ ತರಕಾರಿಗಳಿಗೆ ಮಾರುಕಟ್ಟೆಯಲ್ಲಿ ಏನೂ ಬೆಲೆ ಇಲ್ಲ, ಕೇಳೋರೇ ಇಲ್ಲ. ನೋ ಸೇಲು, ನೋ ಹರಾಜು, ನಾವು ಹಾಕಿದ ಬಂಡವಾಳ ಕೂಡ ಬರ್ತಾ ಇಲ್ಲ. ಅಂತಹ ಪರಿಸ್ಥಿತಿಯಲ್ಲಿರುವಾಗ ಯುದ್ಧ ಬೇಕಾಗಿತ್ತಾ? ಇವತ್ತು ಯಾರ ಅಪ್ಪಣೆ ಮೇರೆಗೆ ಇವತ್ತು ಯುದ್ಧ ಮಾಡ್ತಾರೆ ಅಂತ ನಮ್ಗೆ ಗೊತ್ತಲ್ಲ. ನಾವು ಕೇಳ್ತಾರೆ ಇಷ್ಟೇ, ಇವತ್ತು ಕೃಷಿ ಪರಿಕರಣಗಳು ಏನು ಹೆಚ್ಚಳ ಆಗಿದೆ ಅದಕ್ಕೆ ನಿಯಂತ್ರಣ ಆಗಬೇಕು. ಕಮರ್ಷಿಯಲ್ಲು ಏನು ಅನಿಲ ಅಂದರೆ ಸಿಲಿಂಡರ್ಗಳು ಕಾಲ್ ಸಂತೆಯಲ್ಲಿ ಮಾರಾಟ ಆಗ್ತಾಯಿದೆ, ಅದು ನಿಯಂತ್ರಣ ಆಗಬೇಕು. ಒಟ್ಟಾರೆಯಾಗಿ ರೈತರು ಬೆಳೆದಂತಹ ಬೆಳೆಗಳಿಗೆ ಬೆಂಬಲ ಬೆಲೆ ಘೋಷಣೆ ಮಾಡಿ, ಇಲ್ಲವಾದರೆ ನಾವು ತರಕಾರಿ ಸಮೇತ ಕೋಲಾರ ಜಿಲ್ಲೆಯ ಜನತೆ ಮಾನ್ಯ ಪ್ರಧಾನಮಂತ್ರಿಗಳಿರುವಂಥ ಸಂಸತ್ ಭವನಕ್ಕೆ ಬರುವಂಥ ಎಚ್ಚರಿಕೆಯೊಂದಿಗೆ ಈ ಒಂದು ಯುದ್ಧ ನಿಲ್ಲಿಸಲಿ, ಶಾಂತಿ ನೆಲೆಸಲಿ ಅಂತೇಳಿ ನಾವು ಮನವಿಯವರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ತಾಯಿದ್ದೀವಿ.